ರಸ್ತೆ ಗುಂಡಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಜಿಬಿಎ ನಿರ್ಲಕ್ಷ್ಯದಿಂದಾಗಿ ಟ್ರಾಫಿಕ್ ಪೊಲೀಸ್ನವರು ಹೈರಾಣಾಗಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ನಾನಿವಾಗ SP ರೋಡಿನ ಮುಖ್ಯ ರಸ್ತೆಯಲ್ಲಿದ್ದೀನಿ. ಪಕ್ಕದಲ್ಲೇ ಟೌನ್ ಹಾಲ್ ಕೂಡ ಇದೆ. ಈ ರಸ್ತೆಯಲ್ಲಿ ಬಿದ್ದಿರುವಂತ ಮ್ಯಾನ್ ಹೋಲ್ ನೋಡಿ ಎಷ್ಟಕ್ಕೆ ಅರ್ಧಮರ್ಧ ಹಾಗೆ ಮುಚ್ಚಿದ್ದಾರೆ. ಪೊಲೀಸರು ಅದಕ್ಕೆ ಒಂದು ಬ್ಯಾರಿಕೇಡ್ ಅನ್ನ ಇಟ್ಟಿದ್ದಾರೆ. ಸಾಕಷ್ಟು ವಾಹನಗಳು ಓಡಾಡ್ತಾ ಇರುವಂತ ರಸ್ತೆ ಇದು. ನೀವು ನೋಡ್ತಾ ಇರಬಹುದು ಎಷ್ಟು ಆ ಮ್ಯಾನ್ ಹೋಲ್ ಪಕ್ಕದಲ್ಲೇ ಓಡಾಡ್ತಾ ಇದೆ ವೆಹಿಕಲ್ಗಳು. ಅದು ಎಷ್ಟರ ಮಟ್ಟಿಗೆ ಕುಸ್ತಿದೆ ಅಂತ ನೀವು ನೋಡ್ತಾ ಇರಬಹುದು. ಫುಲ್ ಒಂದ್ ಸೈಡ್ ಫುಲ್ ಬಾಗಿದೆ. ಅದರಲ್ಲಿ ಏನಾದ್ರೂ ಒಂದು ವೆಹಿಕಲ್ ಗಾಲಿ ಕಾರ್ದೋ ಅಥವಾ ಯಾವುದೋ ದ್ವಿಚಕ್ರ ವಾಹನದೋ ಏನಾದ್ರೂ ವೆಹಿಕಲ್ ಆ ಗುಂಡಿ ಒಳಗೆ ಏನಾದ್ರೂ ಇಳಿದ್ರೆ ಕಂಪ್ಲೀಟ್ ಗುಂಡಿಯ ಒಳಗಡೆ ವೆಹಿಕಲ್ ಬಿದ್ದೋಗುತ್ತೆ. ಮತ್ತೆ ಕಂಪ್ಲೀಟ್ ವೆಹಿಕಲ್ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಇರುತ್ತೆ. ಪೊಲೀಸರು ಕೂಡ ಈ ಕಡೆ ಬರ್ತಾ ಇರುವಂತ ವಾಹನಗಳನ್ನ ಮಾರ್ಗ ಆ ಕಡೆ ಹೋಗಬಾರ್ದು, ಅನಾಹುತಗಳು ಆಗಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ಅವರನ್ನ ಪಕ್ಕಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಇದು ಪೊಲೀಸರಿಗೂ ಕೂಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ ಅಂದ್ರೆ ಈ SP ರೋಡ್ ಹಿಂಗೆ ಮುಂದೆ ಹೋದ್ರೆ ಟೌನ್ ಹಾಲ್ ಕೂಡ ಇದೆ. ಮುಖ್ಯ ರಸ್ತೆಯಲ್ಲಿ ಇಂತ ಒಂದು ಅಪಾಯಕಾರಿಯಾದಂತ ಮ್ಯಾನ್ ಹೋಲ್ ಬಿದ್ದಿದೆ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ, ಈ ಕಡೆ ತಿರುಗು ಕೂಡ ಹಾಕೋದಿಲ್ಲ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು AC ರೂಮ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ. ನೋಡಿ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಆ ಹದಗೆಟ್ಟಿರುವಂತ ರಸ್ತೆಯಲ್ಲಿ ಮತ್ತೆ ಆ ಹದಗೆಟ್ಟಿರುವ ರಸ್ತೆಯ ಮಧ್ಯದಲ್ಲೇ ಇಂತ ಒಂದು ಅಪಾಯಕಾರಿಯಾದಂತ ಮ್ಯಾನ್ಹೋಲ್ ಕಂಪ್ಲೀಟ್ ಆಗಿ ಕುಸ್ತಿದೆ. ಪೊಲೀಸರು ಕೂಡ ಹೇಳ್ತಾ ಇದ್ರು ಅವಾಗ್ಲೇ, ಈಗ ಬೆಳಿಗ್ಗೆ ಸರ್ ಈಗ ಒಂದು ಗಂಟೆಯ ಮುಂದೆ ಇಬ್ರು ಬ್ಯಾರಿಕೇಡ್ಗೆ ಗುದ್ದಿ ವಾಹನದಿಂದ ಅಪಾಯಕ್ಕೆ ಗುರಿ ಮಾಡಿಕೊಂಡಿದ್ದಾರೆ, ಬಿದ್ದಿದ್ದಾರೆ. ಆ ಬ್ಯಾರಿಕೇಡ್ ಕೂಡ ಬಿದ್ದೋಗಿದೆ. ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಇದೆ. ಇದು ಇಲ್ಲಿ ನಡೀತಾ ಇರುವಂತಹ ಒಂದು ಹಗರಣ ಅಂತಾನೆ ಹೇಳ್ಬಹುದು. ಅಧಿಕಾರಿಗಳು ನಿಜಕ್ಕೂ ಕೂಡ ಇಂಥದ್ದು ಬೆಂಗಳೂರಿನಲ್ಲಿ ಸಾಕಷ್ಟು ಮ್ಯಾನ್ ಹೋಲ್ಗಳಿದ್ದಾವೆ. ಅವುಗಳನ್ನ ಗುರುತಿಸಿ ಮುಚ್ಚುವಂತ ಕಾರ್ಯವನ್ನ ಮಾಡಬೇಕು. ಪ್ರತಿದಿನ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ವರದಿ ಮಾಡೋದಕ್ಕಿಂತ ಹೆಚ್ಚು ನಮಗೆ ಇಂಥ ಗುಂಡಿಗಳು ಕಣ್ಣಿಗೆ ಕಾಣ್ತಾ ಇದೆ. ದಯವಿಟ್ಟು ಕೂಡ ಇದನ್ನ ಮುಚ್ಚುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಇಲ್ಲ ಅಂದ್ರೆ ರಿಪಬ್ಲಿಕ್ ಕನ್ನಡ ಇಂಥ ಗುಂಡಿಗಳ ವಿರುದ್ಧ ದೊಡ್ಡ ಅಭಿಯಾನವನ್ನೇ ಮಾಡುತ್ತೆ. ಅಧಿಕಾರಿಗಳನ್ನ ಮಲಗಿರುವ ಅಧಿಕಾರಿಗಳನ್ನ ಖಂಡಿತ ಬಡಿದೆಬ್ಬಿಸಲಿಕ್ಕೆ ಮುಂದಾಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ದೀಪಕ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್. ರಸ್ತೆ ಗುಂಡಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಜಿಬಿಎ ನಿರ್ಲಕ್ಷ್ಯದಿಂದಾಗಿ ಟ್ರಾಫಿಕ್ ಪೊಲೀಸ್ನವರು ಹೈರಾಣಾಗಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ನಾನಿವಾಗ SP ರೋಡಿನ ಮುಖ್ಯ ರಸ್ತೆಯಲ್ಲಿದ್ದೀನಿ. ಪಕ್ಕದಲ್ಲೇ ಟೌನ್ ಹಾಲ್ ಕೂಡ ಇದೆ. ಈ ರಸ್ತೆಯಲ್ಲಿ ಬಿದ್ದಿರುವಂತ ಮ್ಯಾನ್ ಹೋಲ್ ನೋಡಿ ಎಷ್ಟಕ್ಕೆ ಅರ್ಧಮರ್ಧ ಹಾಗೆ ಮುಚ್ಚಿದ್ದಾರೆ. ಪೊಲೀಸರು ಅದಕ್ಕೆ ಒಂದು ಬ್ಯಾರಿಕೇಡ್ ಅನ್ನ ಇಟ್ಟಿದ್ದಾರೆ. ಸಾಕಷ್ಟು ವಾಹನಗಳು ಓಡಾಡ್ತಾ ಇರುವಂತ ರಸ್ತೆ ಇದು. ನೀವು ನೋಡ್ತಾ ಇರಬಹುದು ಎಷ್ಟು ಆ ಮ್ಯಾನ್ ಹೋಲ್ ಪಕ್ಕದಲ್ಲೇ ಓಡಾಡ್ತಾ ಇದೆ ವೆಹಿಕಲ್ಗಳು. ಅದು ಎಷ್ಟರ ಮಟ್ಟಿಗೆ ಕುಸ್ತಿದೆ ಅಂತ ನೀವು ನೋಡ್ತಾ ಇರಬಹುದು. ಫುಲ್ ಒಂದ್ ಸೈಡ್ ಫುಲ್ ಬಾಗಿದೆ. ಅದರಲ್ಲಿ ಏನಾದ್ರೂ ಒಂದು ವೆಹಿಕಲ್ ಗಾಲಿ ಕಾರ್ದೋ ಅಥವಾ ಯಾವುದೋ ದ್ವಿಚಕ್ರ ವಾಹನದೋ ಏನಾದ್ರೂ ವೆಹಿಕಲ್ ಆ ಗುಂಡಿ ಒಳಗೆ ಏನಾದ್ರೂ ಇಳಿದ್ರೆ ಕಂಪ್ಲೀಟ್ ಗುಂಡಿಯ ಒಳಗಡೆ ವೆಹಿಕಲ್ ಬಿದ್ದೋಗುತ್ತೆ. ಮತ್ತೆ ಕಂಪ್ಲೀಟ್ ವೆಹಿಕಲ್ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಇರುತ್ತೆ. ಪೊಲೀಸರು ಕೂಡ ಈ ಕಡೆ ಬರ್ತಾ ಇರುವಂತ ವಾಹನಗಳನ್ನ ಮಾರ್ಗ ಆ ಕಡೆ ಹೋಗಬಾರ್ದು, ಅನಾಹುತಗಳು ಆಗಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ಅವರನ್ನ ಪಕ್ಕಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಇದು ಪೊಲೀಸರಿಗೂ ಕೂಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ ಅಂದ್ರೆ ಈ SP ರೋಡ್ ಹಿಂಗೆ ಮುಂದೆ ಹೋದ್ರೆ ಟೌನ್ ಹಾಲ್ ಕೂಡ ಇದೆ. ಮುಖ್ಯ ರಸ್ತೆಯಲ್ಲಿ ಇಂತ ಒಂದು ಅಪಾಯಕಾರಿಯಾದಂತ ಮ್ಯಾನ್ ಹೋಲ್ ಬಿದ್ದಿದೆ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ, ಈ ಕಡೆ ತಿರುಗು ಕೂಡ ಹಾಕೋದಿಲ್ಲ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು AC ರೂಮ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ. ನೋಡಿ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಆ ಹದಗೆಟ್ಟಿರುವಂತ ರಸ್ತೆಯಲ್ಲಿ ಮತ್ತೆ ಆ ಹದಗೆಟ್ಟಿರುವ ರಸ್ತೆಯ ಮಧ್ಯದಲ್ಲೇ ಇಂತ ಒಂದು ಅಪಾಯಕಾರಿಯಾದಂತ ಮ್ಯಾನ್ಹೋಲ್ ಕಂಪ್ಲೀಟ್ ಆಗಿ ಕುಸ್ತಿದೆ. ಪೊಲೀಸರು ಕೂಡ ಹೇಳ್ತಾ ಇದ್ರು ಅವಾಗ್ಲೇ, ಈಗ ಬೆಳಿಗ್ಗೆ ಸರ್ ಈಗ ಒಂದು ಗಂಟೆಯ ಮುಂದೆ ಇಬ್ರು ಬ್ಯಾರಿಕೇಡ್ಗೆ ಗುದ್ದಿ ವಾಹನದಿಂದ ಅಪಾಯಕ್ಕೆ ಗುರಿ ಮಾಡಿಕೊಂಡಿದ್ದಾರೆ, ಬಿದ್ದಿದ್ದಾರೆ. ಆ ಬ್ಯಾರಿಕೇಡ್ ಕೂಡ ಬಿದ್ದೋಗಿದೆ. ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಇದೆ. ಇದು ಇಲ್ಲಿ ನಡೀತಾ ಇರುವಂತಹ ಒಂದು ಹಗರಣ ಅಂತಾನೆ ಹೇಳ್ಬೋದು. ಅಧಿಕಾರಿಗಳು ನಿಜಕ್ಕೂ ಕೂಡ ಇಂಥದ್ದು ಬೆಂಗಳೂರಿನಲ್ಲಿ ಸಾಕಷ್ಟು ಮ್ಯಾನ್ ಹೋಲ್ಗಳಿದ್ದಾವೆ. ಅವುಗಳನ್ನ ಗುರುತಿಸಿ ಮುಚ್ಚುವಂತ ಕಾರ್ಯವನ್ನ ಮಾಡಬೇಕು. ಪ್ರತಿದಿನ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ವರದಿ ಮಾಡೋದಕ್ಕಿಂತ ಹೆಚ್ಚು ನಮಗೆ ಇಂಥ ಗುಂಡಿಗಳು ಕಣ್ಣಿಗೆ ಕಾಣ್ತಾ ಇದೆ. ದಯವಿಟ್ಟು ಕೂಡ ಇದನ್ನ ಮುಚ್ಚುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಇಲ್ಲ ಅಂದ್ರೆ ರಿಪಬ್ಲಿಕ್ ಕನ್ನಡ ಇಂಥ ಗುಂಡಿಗಳ ವಿರುದ್ಧ ದೊಡ್ಡ ಅಭಿಯಾನವನ್ನೇ ಮಾಡುತ್ತೆ. ಅಧಿಕಾರಿಗಳನ್ನ ಮಲಗಿರುವ ಅಧಿಕಾರಿಗಳನ್ನ ಖಂಡಿತ ಬಡಿದೆಬ್ಬಿಸಲಿಕ್ಕೆ ಮುಂದಾಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ದೀಪಕ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್. ರಸ್ತೆ ಗುಂಡಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಜಿಬಿಎ ನಿರ್ಲಕ್ಷ್ಯದಿಂದಾಗಿ ಟ್ರಾಫಿಕ್ ಪೊಲೀಸ್ನವರು ಹೈರಾಣಾಗಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ನಾನಿವಾಗ SP ರೋಡಿನ ಮುಖ್ಯ ರಸ್ತೆಯಲ್ಲಿದ್ದೀನಿ. ಪಕ್ಕದಲ್ಲೇ
ಟೌನ್ ಹಾಲ್ ಕೂಡ ಇದೆ. ಈ ರಸ್ತೆಯಲ್ಲಿ ಬಿದ್ದಿರುವಂತ ಮ್ಯಾನ್ ಹೋಲ್ ನೋಡಿ ಎಷ್ಟಕ್ಕೆ ಅರ್ಧಮರ್ಧ ಹಾಗೆ ಮುಚ್ಚಿದ್ದಾರೆ. ಪೊಲೀಸರು ಅದಕ್ಕೆ ಒಂದು ಬ್ಯಾರಿಕೇಡ್ ಅನ್ನ ಇಟ್ಟಿದ್ದಾರೆ. ಸಾಕಷ್ಟು ವಾಹನಗಳು ಓಡಾಡ್ತಾ ಇರುವಂತ ರಸ್ತೆ ಇದು. ನೀವು ನೋಡ್ತಾ ಇರಬಹುದು ಎಷ್ಟು ಆ ಮ್ಯಾನ್ ಹೋಲ್ ಪಕ್ಕದಲ್ಲೇ ಓಡಾಡ್ತಾ ಇದೆ ವೆಹಿಕಲ್ಗಳು. ಅದು ಎಷ್ಟರ ಮಟ್ಟಿಗೆ ಕುಸ್ತಿದೆ ಅಂತ ನೀವು ನೋಡ್ತಾ ಇರಬಹುದು. ಫುಲ್ ಒಂದ್ ಸೈಡ್ ಫುಲ್ ಬಾಗಿದೆ. ಅದರಲ್ಲಿ ಏನಾದ್ರೂ ಒಂದು ವೆಹಿಕಲ್ ಗಾಲಿ ಕಾರ್ದೋ ಅಥವಾ ಯಾವುದೋ ದ್ವಿಚಕ್ರ ವಾಹನದೋ ಏನಾದ್ರೂ ವೆಹಿಕಲ್ ಆ ಗುಂಡಿ ಒಳಗೆ ಏನಾದ್ರೂ ಇಳಿದ್ರೆ ಕಂಪ್ಲೀಟ್ ಗುಂಡಿಯ ಒಳಗಡೆ ವೆಹಿಕಲ್ ಬಿದ್ದೋಗುತ್ತೆ. ಮತ್ತೆ ಕಂಪ್ಲೀಟ್ ವೆಹಿಕಲ್ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಇರುತ್ತೆ. ಪೊಲೀಸರು ಕೂಡ ಈ ಕಡೆ ಬರ್ತಾ ಇರುವಂತಹ ವಾಹನಗಳನ್ನ ಮಾರ್ಗ ಆ ಕಡೆ ಹೋಗಬಾರ್ದು, ಅನಾಹುತಗಳು ಆಗಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ಅವರನ್ನ ಪಕ್ಕಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಇದು ಪೊಲೀಸರಿಗೂ ಕೂಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ ಅಂದ್ರೆ ಈ SP ರೋಡ್ ಹಿಂಗೆ ಮುಂದೆ ಹೋದ್ರೆ ಟೌನ್ ಹಾಲ್ ಕೂಡ ಇದೆ. ಮುಖ್ಯ ರಸ್ತೆಯಲ್ಲಿ ಇಂತ ಒಂದು ಅಪಾಯಕಾರಿಯಾದಂತಹ ಮ್ಯಾನ್ ಹೋಲ್ ಬಿದ್ದಿದೆ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ, ಈ ಕಡೆ ತಿರುಗು ಕೂಡ ಹಾಕೋದಿಲ್ಲ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು AC ರೂಮ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ. ನೋಡಿ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಆ ಹದಗೆಟ್ಟಿರುವಂತ ರಸ್ತೆಯಲ್ಲಿ ಮತ್ತೆ ಆ ಹದಗೆಟ್ಟಿರುವ ರಸ್ತೆಯ ಮಧ್ಯದಲ್ಲೇ ಇಂತ ಒಂದು ಅಪಾಯಕಾರಿಯಾದಂತ ಮ್ಯಾನ್ಹೋಲ್ ಕಂಪ್ಲೀಟ್ ಆಗಿ ಕುಸ್ತಿದೆ. ಪೊಲೀಸರು ಕೂಡ ಹೇಳ್ತಾ ಇದ್ರು ಅವಾಗ್ಲೇ, ಈಗ ಬೆಳಿಗ್ಗೆ ಸರ್ ಈಗ ಒಂದು ಗಂಟೆಯ ಮುಂದೆ ಇಬ್ರು ಬ್ಯಾರಿಕೇಡ್ಗೆ ಗುದ್ದಿ ವಾಹನದಿಂದ ಅಪಾಯಕ್ಕೆ ಗುರಿ ಮಾಡಿಕೊಂಡಿದ್ದಾರೆ, ಬಿದ್ದಿದ್ದಾರೆ. ಆ ಬ್ಯಾರಿಕೇಡ್ ಕೂಡ ಬಿದ್ದೋಗಿದೆ. ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಇದೆ. ಇದು ಇಲ್ಲಿ ನಡೀತಾ ಇರುವಂತಹ ಒಂದು ಹಗರಣ ಅಂತಾನೆ ಹೇಳ್ಬಹುದು. ಅಧಿಕಾರಿಗಳು ನಿಜಕ್ಕೂ ಕೂಡ ಇಂಥದ್ದು ಬೆಂಗಳೂರಿನಲ್ಲಿ ಸಾಕಷ್ಟು ಮ್ಯಾನ್ ಹೋಲ್ಗಳಿದ್ದಾವೆ, ಅವುಗಳನ್ನ ಗುರುತಿಸಿ ಮುಚ್ಚುವಂತ ಕಾರ್ಯವನ್ನ ಮಾಡಬೇಕು. ಪ್ರತಿದಿನ ನಾವು ವರದಿಯನ್ನ ಮಾಡ್ತಾ ಇದ್ದೇವೆ. ವರದಿ ಮಾಡೋದಕ್ಕಿಂತ ಹೆಚ್ಚು ನಮಗೆ ಇಂಥ ಗುಂಡಿಗಳು ಕಣ್ಣಿಗೆ ಕಾಣ್ತಾ ಇದೆ. ದಯವಿಟ್ಟು ಕೂಡ ಇದನ್ನ ಮುಚ್ಚುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಇಲ್ಲ ಅಂದ್ರೆ ರಿಪಬ್ಲಿಕ್ ಕನ್ನಡ ಇಂಥ ಗುಂಡಿಗಳ ವಿರುದ್ಧ ದೊಡ್ಡ ಅಭಿಯಾನವನ್ನೇ ಮಾಡುತ್ತೆ. ಅಧಿಕಾರಿಗಳನ್ನ ಮಲಗಿರುವ ಅಧಿಕಾರಿಗಳನ್ನ ಖಂಡಿತ ಬಡಿದೆಬ್ಬಿಸಲಿಕ್ಕೆ ಮುಂದಾಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ದೀಪಕ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್. ರಸ್ತೆ ಗುಂಡಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ GBA ನಿರ್ಲಕ್ಷ್ಯದಿಂದಾಗಿ ಟ್ರಾಫಿಕ್ ಪೊಲೀಸ್ನವರು ಹೈರಾಣಾಗಿದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ನಾನಿವಾಗ SP ರೋಡಿನ ಮುಖ್ಯ ರಸ್ತೆಯಲ್ಲಿದ್ದೀನಿ. ಪಕ್ಕದಲ್ಲೇ ಟೌನ್ ಹಾಲ್ ಕೂಡ ಇದೆ. ಈ ರಸ್ತೆಯಲ್ಲಿ ಬಿದ್ದಿರುವಂತ ಮ್ಯಾನ್ ಹೋಲ್ ನೋಡಿ ಎಷ್ಟಕ್ಕೆ ಅರ್ಧಮರ್ಧ ಹಾಗೆ ಮುಚ್ಚಿದ್ದಾರೆ. ಪೊಲೀಸರು ಅದಕ್ಕೆ ಒಂದು ಬ್ಯಾರಿಕೇಡ್ ಅನ್ನ ಇಟ್ಟಿದ್ದಾರೆ. ಸಾಕಷ್ಟು ವಾಹನಗಳು ಓಡಾಡ್ತಾ ಇರುವಂತ ರಸ್ತೆ ಇದು. ನೀವು ನೋಡ್ತಾ ಇರಬಹುದು ಎಷ್ಟು ಆ ಮ್ಯಾನ್ ಹೋಲ್ ಪಕ್ಕದಲ್ಲೇ ಓಡಾಡ್ತಾ ಇದೆ ವೆಹಿಕಲ್ಗಳು. ಅದು ಎಷ್ಟರ ಮಟ್ಟಿಗೆ ಕುಸ್ತಿದೆ ಅಂತ ನೀವು ನೋಡ್ತಾ ಇರಬಹುದು. ಫುಲ್ ಒಂದ್ ಸೈಡ್ ಫುಲ್ ಬಾಗಿದೆ. ಅದರಲ್ಲಿ ಏನಾದ್ರೂ ಒಂದು ವೆಹಿಕಲ್ ಗಾಲಿ ಕಾರ್ದೋ ಅಥವಾ ಯಾವುದೋ ದ್ವಿಚಕ್ರ ವಾಹನದೋ ಏನಾದ್ರೂ ವೆಹಿಕಲ್ ಆ ಗುಂಡಿ ಒಳಗೆ ಏನಾದ್ರೂ ಇಳಿದ್ರೆ ಕಂಪ್ಲೀಟ್ ಗುಂಡಿಯ ಒಳಗಡೆ ವೆಹಿಕಲ್ ಬಿದ್ದೋಗುತ್ತೆ. ಮತ್ತೆ ಕಂಪ್ಲೀಟ್ ವೆಹಿಕಲ್ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಇರುತ್ತೆ. ಪೊಲೀಸರು ಕೂಡ ಈ ಕಡೆ ಬರ್ತಾ ಇರುವಂತಹ ವಾಹನಗಳನ್ನ ಮಾರ್ಗ ಆ ಕಡೆ ಹೋಗಬಾರ್ದು, ಅನಾಹುತಗಳು ಆಗಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ಅವರನ್ನ ಪಕ್ಕಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಇದು ಪೊಲೀಸರಿಗೂ ಕೂಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ ಅಂದ್ರೆ ಈ SP ರೋಡ್ ಹಿಂಗೆ ಮುಂದೆ ಹೋದ್ರೆ ಟೌನ್ ಹಾಲ್ ಕೂಡ ಇದೆ. ಮುಖ್ಯ ರಸ್ತೆಯಲ್ಲಿ ಇಂತ ಒಂದು ಅಪಾಯಕಾರಿಯಾದಂತಹ ಮ್ಯಾನ್ ಹೋಲ್ ಬಿದ್ದಿದೆ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ, ಈ ಕಡೆ ತಿರುಗು ಕೂಡ ಹಾಕೋದಿಲ್ಲ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು AC ರೂಮ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ. ನೋಡಿ ನೀವು ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಆ ಹದಗೆಟ್ಟಿರುವಂತ ರಸ್ತೆಯಲ್ಲಿ ಮತ್ತೆ ಆ ಹದಗೆಟ್ಟಿರುವ ರಸ್ತೆಯ ಮಧ್ಯದಲ್ಲೇ ಇಂತ ಒಂದು ಅಪಾಯಕಾರಿಯಾದಂತ ಮ್ಯಾನ್ಹೋಲ್ ಕಂಪ್ಲೀಟ್ ಆಗಿ ಕುಸ್ತಿದೆ. ಪೊಲೀಸರು ಕೂಡ ಹೇಳ್ತಾ ಇದ್ರು ಅವಾಗ್ಲೇ, ಈಗ ಬೆಳಿಗ್ಗೆ ಸರ್ ಈಗ ಒಂದು ಗಂಟೆಯ ಮುಂದೆ ಇಬ್ರು ಬ್ಯಾರಿಕೇಡ್ಗೆ ಗುದ್ದಿ ವಾಹನದಿಂದ ಅಪಾಯಕ್ಕೆ ಗುರಿ ಮಾಡಿಕೊಂಡಿದ್ದಾರೆ, ಬಿದ್ದಿದ್ದಾರೆ. ಆ ಬ್ಯಾರಿಕೇಡ್ ಕೂಡ ಬಿದ್ದೋಗಿದೆ. ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಇದೆ. ಇದು ಇಲ್ಲಿ ನಡೀತಾ ಇರುವಂತಹ ಒಂದು ಹಗರಣ ಅಂತಾನೆ ಹೇಳ್ಬೋದು. ಅಧಿಕಾರಿಗಳು ನಿಜಕ್ಕೂ ಕೂಡ ಇಂಥದ್ದು ಬೆಂಗಳೂರಿನಲ್ಲಿ ಸಾಕಷ್ಟು ಮ್ಯಾನ್ ಹೋಲ್ಗಳಿದ್ದಾವೆ, ಅವುಗಳನ್ನ ಗುರುತಿಸಿ ಮುಚ್ಚುವಂತ ಕಾರ್ಯವನ್ನ ಮಾಡಬೇಕು. ಪ್ರತಿದಿನ ನಾವು ವರದಿಯನ್ನ ಮಾಡ್ತಾ ಇದ್ದೇವೆ. ವರದಿ ಮಾಡೋದಕ್ಕಿಂತ ಹೆಚ್ಚು ನಮಗೆ ಇಂಥ ಗುಂಡಿಗಳು ಕಣ್ಣಿಗೆ ಕಾಣ್ತಾ ಇದೆ. ದಯವಿಟ್ಟು ಕೂಡ ಇದನ್ನ ಮುಚ್ಚುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು. ಇಲ್ಲ ಅಂದ್ರೆ ರಿಪಬ್ಲಿಕ್ ಕನ್ನಡ ಇಂಥ ಗುಂಡಿಗಳ ವಿರುದ್ಧ ದೊಡ್ಡ ಅಭಿಯಾನವನ್ನೇ ಮಾಡುತ್ತೆ. ಅಧಿಕಾರಿಗಳನ್ನ ಮಲಗಿರುವ ಅಧಿಕಾರಿಗಳನ್ನ ಖಂಡಿತ ಬಡಿದೆಬ್ಬಿಸಲಿಕ್ಕೆ ಮುಂದಾಗುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ದೀಪಕ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್.